ನಮಸ್ಕಾರ. K2 ಕನ್ನಡ ನ್ಯೂಸ್ಗೆ ಸ್ವಾಗತ. ವೀಕ್ಷಿಸಿ ಈ ದಿನದ ಸುದ್ದಿಗಳ ರೌಂಡ್ ಅಪ್. ಸರ್ಕಾರದ ಖಜಾನೆ ಖಾಲಿಯಾಗಿದ್ದು ಅನುದಾನ ಸಿಗದೆ ಕಾಂಗ್ರೆಸ್ಸಿನ ಹಿರಿಯ ಶಾಸಕರು ಬೇಸತ್ತು ಜನರತ್ತ ಹೇಗೆ ಹೋಗುವುದು ಎಂಬ ಅಸಮಾಧಾನದಲ್ಲಿ ನಮ್ಮ ಆಕ್ರೋಶವನ್ನು ಬಹಿರಂಗವಾಗಿ ತೋಡಿಕೊಳ್ಳುತ್ತಿದ್ದಾರೆ ಎಂದು ಜಾತ್ಯತೀತ ಜನತಾ ದಳದ ರಾಜ್ಯ ಯುವ ಘಟಕದ ಅಧ್ಯಕ್ಷರಾದ ನಿಖಿಲ್ ಕುಮಾರಸ್ವಾಮಿ ಹೇಳಿದರು. ಅವರಿಂದು ಜಾತ್ಯತೀತ ಜನತಾ ದಳ ಪಕ್ಷದ ನಗರ ಘಟಕದ ಅಧ್ಯಕ್ಷರಾದ ತಿಮ್ಮಾರೆಡ್ಡಿ ಅವರ ನಿವಾಸದಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದರು. ಮುಖ್ಯಮಂತ್ರಿ ಅವರು ಆರ್ಥಿಕ ತಜ್ಞರು ಬೃಹತ್ ಗಾತ್ರದ ಬಜೆಟ್ ಮಂಡನೆ ಬಗ್ಗೆ ಪ್ರತಿಪಾದಿಸಿದ್ದಾರೆ. ಆದರೆ ಅಭಿವೃದ್ಧಿಗೆ ನೀಡಿದ ಅನುದಾನ ಎಷ್ಟು ಎನ್ನುವ ಶ್ವೇತಪತ್ರ ಪ್ರಕಟಿಸಲಿ ಎಂದು ಒತ್ತಾಯಿಸಿದರು. ರಾಜ್ಯ ವಸತಿ ಇಲಾಖೆ ಸಚಿವರು ಅವರ ಪಕ್ಷದ ಶಾಸಕರ ಪತ್ರಕ್ಕೆ ಮನ್ನಣೆ ನೀಡಿದೆ. ಬ್ರೋಕರ್ ಜೊತೆ ಹೋಗಿ ಹಣ ನೀಡಿದಾಗ ಮನೆ ನೀಡಿದ್ದಾರೆ. ಇದು ಕೇವಲ ಸಚಿವರು ಮಾತ್ರವಲ್ಲ, ರಾಜಣ್ಣ ಅವರು ಮಾತ್ರವಲ್ಲ, ಎಲ್ಲ ಶಾಸಕರ ಸಚಿವರು ಆಕ್ರೋಶವಾಗಿದೆ. ಮುಖ್ಯಮಂತ್ರಿ ಅವರು ರಾಜ್ಯದ ಮೇಲೆ ಎಷ್ಟು ಸಾಲ ಮಾಡಿದ್ದಾರೆ ಬಹಿರಂಗಪಡಿಸಬೇಕು. ಗ್ಯಾರಂಟಿಗೆ ಹಣವೇ ಇಲ್ಲ. KKRDBಗೆ 13,000 ಕೋಟಿ ನೀಡುವುದಾಗಿ ಹೇಳಿದ್ದಾರೆ. ಬಗ್ಗೆ ಶ್ವೇತಪತ್ರ ಏಕೆ ಹೋರಾಡಿಸುತ್ತಿಲ್ಲ ಎಂದು ಪುನರ್ ಎಚ್ಚರಿಸಿದರು. ಮಾತನಾಡ್ತಕ್ಕಂಥದ್ದಕ್ಕೆ ಒಂದು ವೇದಿಕೆಯನ್ನ ಸಜ್ಜು ಮಾಡಿದ್ರು. ಆ ಹಿನ್ನೆಲೆಯಲ್ಲಿ ರಾತ್ರಿ 10-10:30 ಗಂಟೆವರೆಗೂ ಕೂಡ ಮಾನ್ವಿಯಲ್ಲಿ ಯಾರು ಕೂಡ ಪಕ್ಷದ ಮುಖಂಡಗಳು ಕಾರ್ಯಕರ್ತರು ಮಧ್ಯಾಹ್ನದ ವೇಳೆ 3 ಗಂಟೆಗೆ ಸಮಯ ಕೊಟ್ಟಿದ್ರು ಕೂಡ ಸ್ವಲ್ಪ ರ್ಯಾಲಿ ಮಾಡ್ತಕ್ಕಂಥದ್ದು ಇವೆಲ್ಲವೂ ಕೂಡ ತಡ ಆದರೂ ಬಹಳ ತಾಳ್ಮೆಯಿಂದ ಸಮಾಧಾನವಾಗಿ ಪಕ್ಷದ ಕಾರ್ಯಕರ್ತರುಗಳು ಒಳಸಿರ್ತಕ್ಕಂಥದ್ದು ಬಹುಶಃ ಇದು ಒಂದು ರೀತಿ ನಮ್ಮ ಪಕ್ಷಕ್ಕೆ ಮುಂದಿನ ದಿನಗಳಲ್ಲಿ ಒಂದು ಒಳ್ಳೆಯ ಬೆಳವಣಿಗೆಯ ಒಂದು ದಿಕ್ಸೂಚಿ ಅಂತಕ್ಕಂಥದ್ದು ನಾನು ಪಕ್ಷದ ಕಾರ್ಯಕರ್ತರಾಗಿ ನಂಬಿದ್ದೇನೆ. ಇವತ್ತು ಪಕ್ಷದ ವರಿಷ್ಠರು, ಮುತ್ಸದ್ದಿಗಳು, ದೇಶ ಕಂಡಂಥ ಅಪರೂಪ ನಾಯಕರಾಗಿರ್ತಕ್ಕಂಥ ಮಾಜಿ ಪ್ರಧಾನಮಂತ್ರಿಗಳು ಸನ್ಮಾನ್ಯ ಶ್ರೀ ದೇವೇಗೌಡರು ಸಾಹೇಬರು ದೇವದುರ್ಗಕ್ಕೆ ಆಗಮಿಸ್ತಾ ಇದ್ದಾರೆ. ಅವರು ಆಗಮಿಸಲಿಕ್ಕೆ ಮುಖ್ಯವಾದಂಥ ಕಾರಣ ದೇವದುರ್ಗದ ಶಾಸಕಿಯಾಗಿರ್ತಕ್ಕಂಥ ಕರಿಯಮ್ಮ ನಾಯಕರವರು ಇತ್ತೀಚೆಗೆ ಬೆಂಗಳೂರಿಗೆ ಬಂದಂಥ ಸಂದರ್ಭದಲ್ಲಿ ಕಳೆದ ಒಂದು 2-3 ತಿಂಗಳಿಂದ ನಿರಂತರವಾಗಿ ಹೇಳ್ತಾನೆ ಇದ್ರು. ನಮ್ಮ ಕಚೇರಿಗೆ ಬಂದಾಗ ಸಾಹೇಬರು ಇದ್ರು, ರಾಜಾ ವೆಂಕಟಪ್ಪ ನಾಯಕರು ಇದ್ರು, ಎಲ್ಲರೂ ಇದ್ರು. ಸಂದರ್ಭದಲ್ಲಿ ದೇವೇಗೌಡರು ಸಾಹೇಬರಿಗೆ ದೂರವಾಣಿ ಮೂಲಕ ಫೋನ್ನಲ್ಲಿ ಮಾತನಾಡಿದಾಗ ಕರಿಯಮ್ಮಜಿಯವರು ದೊಡ್ಡ ಸಾಹೇಬರ ಒಂದು ಪ್ರತಿಮೆಯ ಅನಾವರಣ ಮಾಡಬೇಕು ಅಂತಕ್ಕಂಥದ್ದು, ಅವ್ರ ಕೈಯಿಂದಲೇ ಮಾಡಿಸ್ಬೇಕು ಅಂತಕ್ಕಂಥದ್ದು ದೇವದುರ್ಗದ ಕಾರ್ಯಕರ್ತರು, ಮುಖಂಡರು ಹಾಗೂ ಕ್ಷೇತ್ರದ ಜನತೆಯಲ್ಲೂ ಕೂಡ ಒಂದು ಬಯಕೆ ಇದೆ. ಅದಕ್ಕೆ ಕಾರಣ ಬಹುಶಃ ಅವರ ಕೃಷ್ಣ ಮೇಲ್ದಂಡೆ ಯೋಜನೆ ನಾರಾಯಣಪುರದ್ದು ಮುಖ್ಯಮಂತ್ರಿಗಳಾದಂಥ ಸಂದರ್ಭದಲ್ಲಿ ತಾವು ಹೇಳಿದಾಗ ಆ ಒಂದು ಯೋಜನೆಗೆ ಚಾಲನೆಯನ್ನು ಕೊಟ್ಟು ನಾರಾಯಣಪುರದ ಆ ಕಾಲುವೆಯನ್ನು ನಿರ್ಮಾಣ ಮಾಡ್ತಕ್ಕಂಥದ್ದಕ್ಕೆ ಅದರ ಮುಂದುವರೆದ ಭಾಗವಾಗಿ 1,14,000 ಹೆಕ್ಟರ್ ರಾಯಚೂರು ಜಿಲ್ಲೆಯಲ್ಲಿ ನೀರಾವರಿ ಪ್ರದೇಶ ಅದನ್ನು ಕನ್ವರ್ಟ್ ಮಾಡ್ತಕ್ಕಂಥದ್ದಕ್ಕೆ ಸನ್ಮಾನ್ಯ ದೇವರು ಸಾಹೇಬರು ಒಂದು ಈ ದೇಶದ ಪ್ರಧಾನಮಂತ್ರಿಗಳಾದಂಥ ಸಂದರ್ಭದಲ್ಲಿ 96 ಮತ್ತು 97ರಲ್ಲಿ ಆಕ್ಸಿಲರೇಟೆಡ್ ಇರಿಗೇಷನ್ ಸ್ಕೀಮ್ ಒಂದು ಪಾಲಿಸಿಯನ್ನು ಯೂಸ್ ಮಾಡಿದ್ರು. ಅಲ್ಲಿಂದ ಇಲ್ಲಿವರೆಗೂ ಯಾವ ನಮ್ಮ ರಾಜ್ಯದಲ್ಲಿ ನೀರಾವರಿ ನೆನೆಗುದಿಗೆ ಬಿದ್ದಿತ್ತು ಅವೆಲ್ಲದಕ್ಕೂ ಕೂಡ ನಿರಂತರವಾಗಿ ಹಣ ಕಟ್ಟೋದಕ್ಕೆ ಇಲ್ಲಿ ಹತ್ರ 19,000 ಕೋಟಿ ನಿರಂತರವಾಗಿ ಈಗಲೂ ಕೂಡ ಕೇಂದ್ರ ಸರ್ಕಾರದ ಕಡೆಯಿಂದ ಆ ಒಂದು ನೀತಿಯನ್ನು ಇಂಟ್ರೊಡ್ಯೂಸ್ ಮಾಡಿ ನಿರಂತರವಾಗಿ ಜೂನ್ 29ರಂದು ನಗರದ ಸರ್ಕಾರಿ ನೌಕರರ ಸಂಘದ ಭವನದಲ್ಲಿ ಅಹಿಂದ ಕರ್ನಾಟಕ ಅಲ್ಪಸಂಖ್ಯಾತರ ಹಿಂದುಳಿದ ದಲಿತರ ಒಕ್ಕೂಟದಿಂದ ರಾಜ್ಯ ಮಟ್ಟದ ಕರ್ನಾಟಕದ ಅಹಿಂದ ರತ್ನ ಪ್ರಶಸ್ತಿ 2025ರ ಪೂರ್ವಭಾವಿ ಸಭೆ ಹಮ್ಮಿಕೊಳ್ಳಲಾಗಿದೆ ಎಂದು ಅಹಿಂದ ಸಂಘಟನೆಯ ಜಿಲ್ಲಾ ಘಟಕದ ಅಧ್ಯಕ್ಷ ಬಸಪ್ಪ ಕಾರಮಂಚಿ ಹೇಳಿದರು. ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಕನ್ನಡ ಪರ ಹಿಂದುಳಿದ ವರ್ಗ ಸಮಾಜದ ಸಂಘಟನೆ, ರೈತ ಸಂಘಟನೆಗಳಲ್ಲಿ ರಾಜಕೀಯ, ಶೈಕ್ಷಣಿಕ ಕ್ಷೇತ್ರದಲ್ಲಿ ಸೇವೆ ಮಾಡಿರುವ ಕಲ್ಯಾಣ ಕರ್ನಾಟಕ ಭಾಗದ ಸಾಧಕರಿಗೆ ರಾಜ್ಯ ಮಟ್ಟದ ಕರ್ನಾಟಕ ಅಹಿಂದ ರತ್ನ ಪ್ರಶಸ್ತಿ 2025 ನೀಡಿ ಗೌರವಿಸಲು ಇದೇ ಜೂನ್ 29ರಂದು ಪೂರ್ವಭಾವಿ ಸಭೆ ಕರೆಯಲಾಗಿದೆ ಎಂದರು. ಈ ಕಾರ್ಯಕ್ರಮಕ್ಕೆ ಕಲ್ಯಾಣ ಕರ್ನಾಟಕ ಭಾಗದ ಎಲ್ಲ ಅಹಿಂದ ಪದಾಧಿಕಾರಿಗಳು,
ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕೆಂದು ಮನವಿ ಮಾಡಿದರು. 29/6/2020 ಬೆಳಗ್ಗೆ 11 ಗಂಟೆಗೆ ಸರ್ಕಾರಿ ನೌಕರರ ಸಂಘ ಭವನ, ಡಾಕ್ಟರ್ ಅಂಬೇಡ್ಕರ್ ವೃತ್ತ, ರಾಯಚೂರಿನಲ್ಲಿ ಕಲ್ಯಾಣ ಕರ್ನಾಟಕ ಭಾಗದ ರಾಯಚೂರು, ಬಳ್ಳಾರಿ, ವಿಜಯನಗರ, ಕೊಪ್ಪಳ, ಯಾದಗಿರಿ, ಗುಲ್ಬರ್ಗ, ಬೀದರ್ ಜಿಲ್ಲೆಯ ಕನ್ನಡ ಪರ ಹಿಂದುಳಿದ ವರ್ಗ ಸಮಾಜ ಸಂಘಟನೆಗಳ, ರೈತರ ಸಂಘಟನೆಗಳ, ರಾಜಕೀಯ ಕ್ಷೇತ್ರದಲ್ಲಿ, ವೈಜ್ಞಾನಿಕ ಕ್ಷೇತ್ರದಲ್ಲಿ ಗಣನೀಯ ಸೇವೆ ಸಲ್ಲಿಸಿದಂತಹ ಸಮಾಜ ಸೇವಕರನ್ನು ಪ್ರತಿ ಜಿಲ್ಲೆಯಿಂದ 2 ರಾಜ್ಯ ಮಟ್ಟದ ಕರ್ನಾಟಕ ಅಹಿಂದ ರತ್ನ ಪ್ರಶಸ್ತಿ 2025 ನೀಡಿ ಗೌರವಿಸಲು ಸಂಘಟನೆಯ ವತಿಯಿಂದ ಪೂರ್ವಭಾವಿ ಸಭೆ ಹಮ್ಮಿಕೊಳ್ಳಲಾಗಿದೆ. ಸದರಿ ಕಾರ್ಯಕ್ರಮದ ಯಶಸ್ವಿಗೊಳಿಸಲು ಮುನ್ನಡೆಸಿಕೊಂಡು ಹೋಗುವ ನಿಟ್ಟಿನಲ್ಲಿ ಈ ಸಭೆ ಕರ್ನಾಟಕ ಭಾಗದ ಎಲ್ಲ ಜಿಲ್ಲಾ ಅಹಿಂದ ಪದಾಧಿಕಾರಿ ಕಾರ್ಯಕರ್ತರು ಪೂರ್ವಭಾವಿ ಸಭೆಗೆ ಆಗಮಿಸಿ ಸಲಹೆ ಸೂಚನೆಗಳನ್ನು ನೀಡಬೇಕಾಗಿ ತಮ್ಮಲ್ಲಿ ಯಶಸ್ವಿಗೊಳಿಸಬೇಕಾಗಿ ಪತ್ರಿಕೋಷ್ಠಿ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಸಮಯನೇ ಇಲ್ಲ. 2021-22ನೇ ಸಾಲಿನಲ್ಲಿ ನಡೆದ 10ನೇ ತರಗತಿ ಪರೀಕ್ಷೆಯಲ್ಲಿ ಶಾಲೆಯ ಫಲಿತಾಂಶ ಕಡಿಮೆಯಾಗಿದೆ ಎಂದು ದೂರು ಕೊಟ್ಟರೆ ಆ ದೂರಿಗೆ ಸಂಬಂಧಿಸಿದಂತೆ ಯಾವುದೇ ಕ್ರಮ ಕೈಗೊಂಡಿಲ್ಲ. 2024ನೇ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ 14 ವಿದ್ಯಾರ್ಥಿಗಳಲ್ಲಿ 13 ವಿದ್ಯಾರ್ಥಿಗಳು ಅನುತ್ತೀರ್ಣರಾಗಿರುವುದು ಕಂಡು ಬಂದಿದೆ. ಆದರೆ ಇಲ್ಲಿಯವರೆಗೆ ರಾಜ್ಯ ಸರ್ಕಾರ ಮಾತ್ರ ರಾಯಚೂರು ಜಿಲ್ಲೆಯಾದ್ಯಂತ ಸರಿಸುಮಾರು 1500 ಕಾಯಂ ಶಿಕ್ಷಕರ ನೇಮಕಾತಿಯಲ್ಲಿ ಹಿಂದೆ ಹೆಜ್ಜೆ ಇಡುತ್ತಿದ್ದು ವಿದ್ಯಾರ್ಥಿಗಳ ವಿದ್ಯಾಭ್ಯಾಸದಲ್ಲಿ ಅಡಚಣೆಯಾಗಿದೆ. ಸರ್ಕಾರಿ ಶಾಲೆಗಳ ಮೂಲಭೂತ ಸೌಕರ್ಯಗಳು ಕಾಣೆಯಾಗಿವೆ. ಕೆಲ ಸರ್ಕಾರಿ ಶಾಲೆಗಳಿಗೆ ಮಕ್ಕಳು ಇಂದಿಗೂ ಸುಮಾರು ಕಿಲೋಮೀಟರ್ ನಡೆದುಕೊಂಡು ಹೋಗಿ ವಿದ್ಯಾಭ್ಯಾಸ ಮಾಡುವ ಪರಿಸ್ಥಿತಿ ನಮ್ಮ ಜಿಲ್ಲೆಯಲ್ಲಿದೆ. ಜಿಲ್ಲೆಯಾದ್ಯಂತ ಸರ್ಕಾರಿ ಶಾಲೆಗಳ ಕಟ್ಟಡಗಳು ಸುಮಾರು ವರ್ಷಗಳಿಂದ ಹಳೆಯ ಕಟ್ಟಡಗಳಾಗಿದ್ದರಿಂದ ಮಳೆಗಾಲದ ಸಮಯದಲ್ಲಿ ಮೇಲ್ವಾಟಿನಿ ಕುಸಿದು ಮಕ್ಕಳ ಮೇಲೆ ಬಿದ್ದಂತಹ ಉದಾಹರಣೆಗಳು ಇವೆ. ಸರ್ಕಾರಿ ಶಾಲೆಗಳ ಅತಿಥಿ ಶಿಕ್ಷಕರ ನೇಮಕಾತಿಯಲ್ಲಿ ರಾಜ್ಯ ಸರ್ಕಾರದ ಶಾಸಕರು, ಸಚಿವರು, ಎಸ್ಡಿಎಂಸಿ ಅಧ್ಯಕ್ಷರು, ಉನ್ನತ ರಾಜಕಾರಣಿ ಆದೇಶದ ಮೇರೆಗೆ ನೇಮಕಾತಿಯನ್ನು ಮಾಡುವ ಪರಿಸ್ಥಿತಿ ಉದ್ಭವವಾಗಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಶುಲ್ಕಗಳು ತಗೋಬೇಕಾದ್ರೆ ರೋಸ್ಟರ್ ಮುಖಾಂತರ ತಗೊಳ್ಬೇಕು. ಸರ್ಕಾರದ ಒಂದು ಸುತ್ತೋಲೆ ಏನಿದೆ, ನಿಮ್ಮ ಶುಲ್ಕಗಳು ರೋಸ್ಟರ್ ಹಾಕಿ. ಎಷ್ಟು ಫೀಸ್ ತಗೊಳ್ತಾ ಇದ್ದೀರಾ ಸರ್? LKGಗೆ 25,000, ಬೇಬಿ ಕ್ಲಾಸ್ಗೆ 25,000. ಇದು ಯಾವ ನ್ಯಾಯ? ಆ ಸರ್ಕಾರಿ ಶಾಲೆಗಳಲ್ಲಿ ಶಿಕ್ಷಕರ ಕೊರತೆ, ಸರ್ಕಾರ ಶಾಲೆಗಳ ಪುಸ್ತಕ ಇನ್ನೂ ವಿಲೇವಾರಿ ಆಗಿಲ್ಲ, ಸರ್ಕಾರ ಶಾಲೆಗಳಲ್ಲಿ ಮೇಲ್ಚಾವಣಿ ಬಿದ್ದು ಮಕ್ಕಳ ಪರಿಸ್ಥಿತಿ ಒಂದು ರೀತಿಯಾಗಿದೆ. ಸರ್ಕಾರಿ ಶಾಲೆಗಳಿಗೆ ಮಕ್ಕಳು ಹೋಗೋಕೆ ಇವತ್ತಿನವರೆಗೂ ಕಾಲ್ನಡಿಗೆಯಲ್ಲಿ ಹೋಗ್ತಾ ಇದ್ದಾರೆ. ಇಲ್ಲಿ ರಾಯಚೂರಿನ ಈ JDS, ಕಾಂಗ್ರೆಸ್ ಮತ್ತು ಬಿಜೆಪಿ ಪಕ್ಷಗಳು ಏನ್ ಮಾಡ್ತಾ ಇದೆ? ಬಲೆ ಭ್ರಷ್ಟಾಚಾರದ ಆರೋಪ ಪ್ರತಿ ಆರೋಪಗಳು ಮಾಡಿಕೊಂಡು ಕಾಲಹರಣ ಮಾಡಿಕೊಂಡು ಇವತ್ತು ವಿದ್ಯಾರ್ಥಿಗಳಿಗೆ ಏನೋ ಅವರ ಭವಿಷ್ಯಕ್ಕೆ ಏನೋ ಒಂದು ಕೂಲಿ ಕೆಲಸಕ್ಕೆ ಗೆರೆ ಹೇಳ್ತಾ ಇದ್ದಾರೆ. ಇದನ್ನ ಕೇಳೋರು ಯಾರು ಸರ್? ಅದಕ್ಕಾಗಿ ಈ ಪತ್ರಿಕಾಗೋಷ್ಠಿಯ ಮುಖ್ಯ ಉದ್ದೇಶ ಏನಂತಂದ್ರೆ, ಜಿಲ್ಲಾಡಳಿತ ಎಚ್ಚೆತ್ತುಕೊಂಡು ಮಾನ್ಯ ಜಿಲ್ಲಾಧಿಕಾರಿಗಳು ದೇಶಕ್ಕೆ 7ನೇ ರ್ಯಾಂಕ್ ತಂದು ಇವತ್ತು ಚಾಣಕ್ಯದಿಂದ ರಾಯಚೂರು ಜಿಲ್ಲೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಉತ್ತಮ ಜಿಲ್ಲಾಧಿಕಾರಿಗಳು ನಮಗೆ ಸಿಕ್ಕಿದ್ದಾರೆ, ನಮ್ದು ಬಹಳ ಶ್ಲಾಘನೀಯ. ಆದರೆ ಈ ಕೆಳಗಡೆ ಏನ್ ಸಪೋರ್ಟಿವ್ ಟೀಮ್ ಅಡ್ಮಿನಿಸ್ಟ್ರೇಷನ್ ಇದೆ, ಆ ಸಂಪೂರ್ಣ ವಿಫಲವಾಗಿ ಅವರಿಗೆ ಉತ್ತರ ಕೊಡ್ತಾ ಇದೆ. ಅವ್ರು ಹೇಳಿದಂಗೆ ಅವ್ರ ಮಾರ್ಗದರ್ಶನದಲ್ಲಿ ಆಂಗ್ಲ ಮಾಧ್ಯಮ ಶಾಲೆಗಳಿಗೆ ಏನು ಇವರು ನೇಮಕಾತಿ ಪ್ರಕ್ರಿಯೆಯಲ್ಲಿ ಯಾರು ಇದರಲ್ಲಿ ಒಂದು CET ತರ ಒಂದು ಎಕ್ಸಾಮ್ ಮಾಡಿದ್ದಾರೆ. ಅತಿಥಿ ಶಿಕ್ಷಕರನ್ನ ನೇಮಕ ಮಾಡ್ಕೊಳ್ಳೋಕೆ CET ತರ ಒಂದು ಎಕ್ಸಾಮ್ ಮಾಡಿದ್ದಾರೆ. ಆ CET ಎಕ್ಸಾಮ್ ಅಲ್ಲಿ ಉತ್ತೀರ್ಣ ಆದವರಿಗೆ ಮಾತ್ರ ಅಲ್ಲಿ ಸೆಲೆಕ್ಷನ್ ಮಾಡ್ಕೋಬೇಕು. ಆದ್ರೆ ಮೈನಾರಿಟಿ ಅಲ್ಪಸಂಖ್ಯಾತರ ಇಲಾಖೆ ಮಾತ್ರ ಇಲ್ಲಿ ಸ್ವಲ್ಪ ಎಡವಟ್ಟು ಮಾಡಿದೆ. ಇವಾಗ ಅಕಸ್ಮಾತ್ 67% ನಂದು ಬಂದಿದೆ ಅಂತಂದ್ರೆ 63% ಇದ್ದವ್ರನ್ನ ಅಲ್ಲಿ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ಇಲ್ಲಿ ಭ್ರಷ್ಟಾಚಾರದ ವಾಸನೆ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ನಮ್ಮ ಹತ್ರ ಇವೆಲ್ಲ ಪಟ್ಟಿ ಇದೆ. ಅವರು ಯಾವ ರೀತಿ ಯಾವ ಪ್ರಕ್ರಿಯೆಯಲ್ಲಿ ಇವರು ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ಅಂತೇಳಿ. ಆಮೇಲೆ ಸತತ ನಾವೆಲ್ಲ ಏನು ಈ ಹೋರಾಟಗಳನ್ನು ಮಾಡುತ್ತಾ ಮನವಿ ಪತ್ರಗಳು 2022ರಿಂದ ನಾವು ಪಡ್ಕೊಂಡು ಬಂದಿದ್ದೀವಿ. ಸಿರ್ವಾರ್ ಏನು ಉರ್ದು ಶಾಲೆಯಲ್ಲಿ ಏನು ಅಲ್ಲಿ ಶಿಕ್ಷಕರ ಕೊರತೆ ಇದೆ. 14 ಹುಡುಗರು SSLC ಎಕ್ಸಾಮ್ ನ ಬರೀಬೇಕು, ಅಲ್ಲಿ ಶಿಕ್ಷಕರ ಕೊರತೆ ಇದೆ, ದಯವಿಟ್ಟು ಅಲ್ಲಿ ಶಿಕ್ಷಕರನ್ನ ನೇಮಿಸಿ ಅಂತೇಳಿ ಅಂಜುಮನ್ ಕಮಿಟಿಯಿಂದ ನಾವು ಪತ್ರವನ್ನು 2022ರಲ್ಲೇ ಕೊಡ್ತೀವಿ.
ಆದರೆ 2024ರಲ್ಲಿ ಮೊನ್ನೆ ನಡೆದಂತ ಪರೀಕ್ಷೆಯಲ್ಲಿ 14 ಹುಡುಗರಲ್ಲಿ 13 ಹುಡುಗರು ಫೇಲ್ ಆಗಿರುತ್ತೆ, ಒಬ್ಬರು ಪಾಸ್ ಆಗಿರುತ್ತೆ. ಇದ್ರ ಬಗ್ಗೆ ಗಮನ ಹರಿಸೋದು ಯಾರು? ಶಾಲಾ ಮಕ್ಕಳಿಗೆ ಏನು ಸರ್ಕಾರಿ ಶಾಲೆಗಳಲ್ಲಿ ಪರಿಸ್ಥಿತಿಗಳು ನೋಡಿದ್ರೆ ಒಂದು ರೀತಿಯಾಗಿದೆ. ಇಲ್ಲಿ ರಾಜಕೀಯ ವ್ಯಕ್ತಿಗಳು ಮಾತ್ರ ಆರೋಪ ಪ್ರತ್ಯಾರೋಪ ಮಾಡಿಕೊಂಡು ತಮ್ಮ ಕಾಲಹರಣವನ್ನು ಮಾಡೋ ಸಮಯ ಇದಲ್ಲ. ಯಾಕಂತಂದ್ರೆ ರಾಯಚೂರು ಜಿಲ್ಲೆ ಟಾಪ್ 10 ಅಲ್ಲಿ ವಿದ್ಯಾರ್ಥಿಗಳ ಒಂದು ಚಿಂತನ ಮಂಥನ ಒಂದು ಸಭೆ ಮಾಡಬೇಕು, ಅದಕ್ಕೊಂದು ಸಮಿತಿ ರಚನೆ ಮಾಡಬೇಕು. ಏನು ಸರ್ಕಾರಿ ಶಾಲೆಗಳಲ್ಲಿ ಮೂಲಭೂತ ಸೌಕರ್ಯವಿಲ್ಲ, ಅಲ್ಲಿ ವಿದ್ಯಾಭ್ಯಾಸ ಕೊರತೆ ಇದೆ. ಸುಮಾರು ರಾಯಚೂರು ಜಿಲ್ಲಾದ್ಯಂತ 1500 ಶಿಕ್ಷಕರು ಕಾಯಂ ಶಿಕ್ಷಕರ ಕೊರತೆ ಇದೆ. ಅವ್ರಿಗೆ ಯಾವಾಗ ನೇಮಕ ಮಾಡ್ಕೊಳ್ತೀವಿ? ಶಾಲೆ ಆಲ್ರೆಡಿ ಸ್ಟಾರ್ಟ್ ಆಗಿ 4 ತಿಂಗಳಾಗಿದೆ, ಶಿಕ್ಷಕರಿಲ್ಲ ಅಂತಂದ್ರೆ ಯಾವ ರೀತಿ ನೀವು ವಿದ್ಯಾಭ್ಯಾಸ ಮಾಡಿಸ್ತೀರಿ? ಇದು ಬಹಳ ಚಿಂತನೆ ಆಗಿದೆ. ಆಮೇಲೆ ಮಾನ್ವಿ ತಾಲೂಕು, ಸಿಂಧನೂರು, ಸಿರುವಾರು, ಲಿಂಗಸೂರು, ಮುದಗಲು ಇದೆಲ್ಲ ಸೇರಿ ಒಂದೇ ಬಿಒ ಇದ್ದಾರೆ. ಮಾನ್ಯ ಚಂದ್ರಶೇಖರ್ ಸಾಹೇಬರು ಮಾತ್ರ ಖಾಸಗಿ ಶಿಕ್ಷಣ ಶಾಲೆಗಳಿಗೆ ಮಾತ್ರ ಅವರು ಏನೋ ಟೈಮ್ ಅನ್ನು ಕೊಡ್ತಾರೆ. ಈ ಸರ್ಕಾರಿ ಶಿಕ್ಷಣ ಸಂಸ್ಥೆಗಳಿಗೆ ಇವ್ರ ಹತ್ರ ಮಾತಾಡೋಕೆ ಟೈಮೇ ಇಲ್ಲ. ಆಮೇಲೆ ನಾವು ಆಲ್ರೆಡಿ ಸಚಿವರಿಗೆ ತಂದಿದೀವಿ, DDPI ತಂದಿದೀವಿ, ಮಾನ್ಯ BO ತಂದಿದೀವಿ. ಇದೇನು ಕೆಲಸ ಆಗ್ತಾ ಇಲ್ಲ. ಆಂಗ್ಲ ಮಾಧ್ಯಮ ಶಾಲೆಗಳಿಗೆ ಜಾಸ್ತಿ ಒತ್ತು ಕೊಟ್ಟು ಯಾಕೆ BO ಸಾಹೇಬರು ಮೌನದಾಗಿದ್ದಾರೆ ನಮಗೆ ಗೊತ್ತಾಗ್ತಾ ಇಲ್ಲ. ಅವ್ರ ಮೌನ ಮುರಿಬೇಕಂತಂದ್ರೆ ಮೇಲಿದ್ದಂತ ಮೇಲಧಿಕಾರಿ, ಉನ್ನತ ಮಟ್ಟ ಅಧಿಕಾರಿಗಳಿಗೆ ತನಿಖೆ ಮಾಡಬೇಕು. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ರಾಜಕೀಯ ನಾಯಕರು ಮಗಳಿಂದ ಏಮ್ಸ್ ಸ್ಥಾಪಿಸಲು ನಿರ್ಣಯ ಕೈಗೊಳ್ಳದ ಕಾರಣ ಹೋರಾಟಗಾರರ ಮುಂದೆ ಮತ್ತೊಂದು ಆಯ್ಕೆ ಇದೆ. ಕೇಂದ್ರ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಗೆ ಲೀಗಲ್ ನೋಟಿಸ್ ನೀಡುವ ಅವಕಾಶವಿದೆ. ಏಮ್ಸ್ ಹೋರಾಟದ ಹೆಸರಿನಲ್ಲಿ ಸಾಮಾಜಿಕ ಶಾಂತಿಗೆ ಭಂಗ ಉಂಟು ಮಾಡಿದೆ. ಶಾಂತಿ ಮತ್ತು ಬಹಿರಂಗ ಹೋರಾಟದೊಂದಿಗೆ ನ್ಯಾಯಾಂಗದ ಹೋರಾಟವೂ ಅಗತ್ಯವಿದೆ ಎಂದು ಡಾಕ್ಟರ್ ಅಂಬೇಡ್ಕರ್ ಪರಿಶಿಷ್ಟ ಜಾತಿ ಒಕ್ಕೂಟ ರಾಜ್ಯಾಧ್ಯಕ್ಷ ಮಹೇಂದ್ರ ಕುರ್ಮಾ ಮಿತ್ರ ಹೇಳಿದರು. ಅವರಿಂದು ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ಏಮ್ಸ್ ವಿಷಯದಲ್ಲಿ ಇತ್ತೀಚಿನ ಬೆಳವಣಿಗೆ ಆತಂಕಕಾರಿಯಾಗಿದೆ. ಈ ರೀತಿ ಅವಾಚ್ಯ ಶಬ್ದಗಳಿಗೆ ಯಾರಿಗೂ ಶುಭವಲ್ಲ. ಜಿಲ್ಲೆಯ ಏಮ್ಸ್ ಹೋರಾಟ ಎಲ್ಲರನ್ನೂ ಒಳಗೂಡಿಸಿಕೊಂಡು ನಡೆಸಬೇಕಾಗುತ್ತದೆ. ಅನೇಕ ಸಂಘ ಸಂಸ್ಥೆಗಳನ್ನು ಏಮ್ಸ್ ಹೋರಾಟ ಸಮಿತಿಯ ಮುಖಂಡರು ಆಹ್ವಾನಿಸಿಲ್ಲ. ಕಳೆದ 3 ವರ್ಷಗಳಿಂದ ಏಮ್ಸ್ ಹೋರಾಟ ನಡೆಯುತ್ತಿದೆ. ಜಿಲ್ಲಾಧಿಕಾರಿಗಳು ಸೂಕ್ತ ಹಿಂಬರಹ ನೀಡುವ ಮೂಲಕ ನಗರದಲ್ಲಿ ಶಾಂತಿ ಕಾಪಾಡಲು ಮಹಾತ್ಮ ಗಾಂಧಿ ಪುತ್ಥಳಿ ಆವರಣ, ಮಹಾತ್ಮ ಗಾಂಧಿ ಕ್ರೀಡಾಂಗಣದಲ್ಲಿರುವ ಶಾಶ್ವತವಾಗಿ ತೆರವುಗೊಳಿಸುವಂತೆ ಆಗ್ರಹಿಸಿದರು. ಉತ್ತರ ಪ್ರದೇಶ ರಾಜ್ಯದಲ್ಲಿ ಗೋರಖ್ಪುರದಲ್ಲಿ ಆಲ್ರೆಡಿ ಒಂದು ಏಮ್ಸ್ ಕೊಟ್ಟಿದ್ದಾರೆ ಸೆಂಟ್ರಲ್ ಗೌರ್ಮೆಂಟ್ ಅವರು. ಆದ್ರೆ ಏನಾಗಿದೆ ಅಂತ ಹೇಳ್ತಾರೆ, ಉತ್ತರ ಪ್ರದೇಶದಲ್ಲಿ ಪ್ರಯಾಗ್ರಾಜ್ನಲ್ಲಿ ಅಲ್ಲಿ ರೀಜನಲ್ ಕಮಿಷನರ್ ಇದ್ದಾರೆ, ನಮ್ಮಲ್ಲಿ ಡೆಪ್ಟಿ ಕಮಿಷನರ್ ಇದ್ದಾರೆ. ಅಲ್ಲಿ ರೀಜನಲ್ ಕಮಿಷನರ್ ಇಟ್ಕೊಂಡು ಸಾಕಷ್ಟು ಡೆವಲಪ್ಡ್ ಏರಿಯಾನೇ ಅಂತದಲ್ಲಿ ಏನ್ ಮಾಡಿದೆ ಅಂತಂದ್ರೆ ಸಹಜ ಸಾರಥಿ ಅಂತ ಹೇಳಿ ಫೌಂಡೇಶನ್ ಪ್ರಯಾಗ್ರಾಜ್ನಲ್ಲಿ ಏಮ್ಸ್ ಸ್ಥಾಪನೆ ಮಾಡ್ಬೇಕಂತೇಳಿ ಕೋರ್ಟ್ ಅಲ್ಲಿ ಒಂದು ರೆಡ್ ಪಿಟಿಷನ್ ಮಾಡಿದ್ರು, ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್. ಯಾಕೆ ಮಾಡಬಾರ್ದು ಅನ್ನೋದಕ್ಕೆ ಅಲ್ಲಿ ಚೀಫ್ ಜಸ್ಟಿಸ್ ಕೋರ್ಟ್ ನಲ್ಲಿ ನೋಟಿಸ್ ಇಶ್ಯೂ ಆಗಿದೆ. ಸೊ 2024ರಿಂದ ಹಿಡಿದು ಈ ತನಕ ಆಗಿದೆ. ನೀವು ಒಂದ್ ವೇಳೆ ನ್ಯಾಯಾಂಗ ಹೋರಾಟ ಮಾಡಿದ್ರೆ ನಿಮ್ಗೆ ಏನಾಗೋದಿಲ್ಲ, ಅಟ್ಲೀಸ್ಟ್ ಸೆಂಟ್ರಲ್ ಗೌರ್ಮೆಂಟ್ ಒಂದು ಅಫಿಡವಿಟ್ ಅನ್ನು ಫೈಲ್ ಮಾಡ್ತಾರೆ. ಕೊಡ್ತೀರಾ? ಇಲ್ಲ. ಒಂದ್ ವೇಳೆ ಕೊಡ್ತೀರಾ ಅಂತಂದ್ರೆ ಯಾವ ವರ್ಷದಲ್ಲಿ ಕೊಡ್ಬೋದು ಅನ್ನೋದು ಒಂದು ತೀರ್ಮಾನ ಆಗ್ತದೆ. ಅದು ಬಿಟ್ಟು ನಾನೇನ್ ಹೇಳ್ತಂದ್ರೆ ಅಂತಂದ್ರೆ ಲಾ ಅಂಡ್ ಆರ್ಡರ್ ಡಿಸ್ಟರ್ಬ್ ಆಗ್ತದ, ರಾಯಚೂರು ವಾತಾವರಣ ಇದಾಗ್ತದೆ ಅಂತಂದ್ರೆ ಹೋರಾಟ ಮಾಡೋಣ, ಎಲ್ಲ ಸೇರಿ ಮಾಡೋಣ, ನಾವು ಬರ್ತೀವಿ ನ್ಯಾಯಾಂಗ ಹೋರಾಟಕ್ಕೆ ಅಂತ ಇದೊಂದು ಪ್ರೊವಿಷನ್ ಇದೆ. ಅದು ಬಿಟ್ಟು ನೀವು ಜಗಳಾಡಕ್ ಹೋಗ್ಬೇಡ್ರಿ. ಮತ್ತೆ ನಮ್ಮ ರಾಯಚೂರು ಜಿಲ್ಲೆಯ ಹೆಸರು ಕೆಡ್ಸ್ಕೊಂಡು ಹೋಗ್ಬೇಕು. ಯಾಕಂತಂದ್ರೆ ರಾಯಚೂರು ಒಂದು ನಾನು ಬೇರೆ ಜಿಲ್ಲೆ ಹೋದ್ರೆ ರಾಯಚೂರು ಜಿಲ್ಲೆಯವರು ಗಟ್ಟಿಯಾಗಿ ಹೋರಾಟ ಮಾಡ್ತಾರೆ ಅಂತ ಹೇಳ್ತಾರೆ. ಆದ್ರೆ ಇದು ಈ ತರ ಮಾಡೋದು ಬೇಡ. ನನ್ನ ಸಲಹೆ ಇಷ್ಟೇ ಇರೋದು. ಕಳೆದ 2022ರಲ್ಲಿ ಇಂದಿಗೂ 1141ನೇ ದಿವಸ ಏಮ್ಸ್ ರಾಯಚೂರಿನಲ್ಲಿ ಸ್ಥಾಪನೆ ಮಾಡಬೇಕು. ಮತ್ತೆ ಪ್ರಾದೇಶಿಕ ಅಸಮತೋಲನೆ ಏನಾಗಿದೆ ಎಲ್ಲದನ್ನ ಸರಿಪಡಿಸಲಿಕ್ಕೆ ಏಮ್ಸ್ ರಾಯಚೂರಲ್ಲಿ ಸ್ಥಾಪನೆ ಮಾಡಬೇಕಂತೇಳಿ ಒತ್ತಾಯ ಮಾಡಲಿಕ್ಕೆ ಏಮ್ಸ್ ಹೋರಾಟ ಸಮಿತಿ ಸುಮಾರು ವರ್ಷಗಳಿಂದ ಹೋರಾಟ ಮಾಡ್ತಾ ಇದ್ದಾರೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಬೆಳವಣಿಗೆ ನೋಡ್ತಾ ಇದ್ರೆ ಅದು ಹೋರಾಟ ಆಗಿ ಕಾಣ್ತಾ ಇಲ್ಲ. ಸೊ ಹೋರಾಟ ಮಾಡಬೇಕಂತಂದ್ರೆ 2 ರೀತಿಯಲ್ಲಿ ಇರ್ತದೆ. ಒಂದು ಶಾಂತಿಯುತವಾಗಿ ಬಹಿರಂಗವಾಗಿ ಹೋರಾಟ ಮಾಡೋದು, ಎರಡನೇದು ನ್ಯಾಯಾಂಗ ದೃಷ್ಟಿಯಲ್ಲಿ ನ್ಯಾಯಾಂಗವಾಗಿ ಹೋರಾಟ ಮಾಡೋದು. ಸೊ ಇಲ್ಲಿ ಏಮ್ಸ್ ಸ್ಯಾಂಕ್ಷನ್ ಮಾಡೋ ಅಥಾರಿಟಿ ಸೆಂಟ್ರಲ್ ಗೌರ್ಮೆಂಟ್ದು ಮಿನಿಸ್ಟ್ರಿ ಆಫ್ ಹೆಲ್ತ್ ಅಂಡ್ ಫ್ಯಾಮಿಲಿ ವೆಲ್ಫೇರ್ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟಿತ್ತು. ಅದಕ್ಕೆ ಅಂತೇಳಿ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ನ ಒಂದು ಆ್ಯಕ್ಟ್ನೂ ಇದೆ. ಸೊ ನಮ್ಮ ಉದಾಹರಣೆನ ಹೇಳ್ಬೇಕಂತಂದ್ರೆ 31 ರಾಜ್ಯಗಳಿದ್ರೂ 31 ರಾಜಧಾನಿಗಳು ಆಗ್ತವೆ ನಮ್ಮ ದೇಶಕ್ಕೆ. ಆದರೆ ಇಲ್ಲಿ ತನಕ ನೋಡಿದ್ರೆ 1954-56 ಹಿಡಿದು 26 ಏಮ್ಸ್ ಮಾತ್ರ ಅಲಾಟ್ ಆಗಿದೆ.
ಸೊ ಇದು ಏಮ್ಸ್ ಏನು ಅಲಾಟ್ ಆಗಿದೆ ಮತ್ತು ಏಮ್ಸ್ ಏನು ನಾವು ರಾಯಚೂರಿಗೆ ಬೇಕಂತ ಕೇಳ್ತಾ ಇದ್ವಲ್ಲ, ಇದು ಒಮ್ಮತವಾಗಿ ಹೋರಾಟ ಆಗ್ತಾ ಇಲ್ಲ. ಇದು ಕೇವಲ ಒಂದು ಟೀಮ್ ಇಟ್ಕೊಂಡು ಮಾಡ್ತಾ ಇದ್ದಾರೆ. ಸೊ 2020ರಲ್ಲಿ ನಾನು ನೋಡಿದ್ದು ಏನು ಕೋವಿಡ್-19 ಆಯಿತು, ಸೆಕೆಂಡ್ ವೇವ್ ಸ್ಟಾರ್ಟ್ ಆದಾಗ ಇಮ್ರಾನ್ ಖಡೆ ಸಾಬು, ಹುಸೇನ್ ಬಾಷಾ ಕಲ್ಸನ್ ಮರಡಿ, ರಾಜೇಶ್ ಅವರು, ಹೇಮರಾಜ್ ಅವರು, ಟೈಗರ್ ಶೇಷಪ್ಪ ಅವರು, ಈ ಟೀಮ್ ಎಲ್ಲ ಇಟ್ಕೊಂಡು ಎಲ್ಲ ಶಾಸಕರು ಮತ್ತು ಸಂಸದರು ಮತ್ತು ಎಲ್ಲರೂ ಬೆಂಗಳೂರಿನಲ್ಲೆಲ್ಲ ವಿಸಿಟ್ ಮಾಡಿ ಟೂರ್ ಮಾಡಿ ಎಲ್ಲರೂ ಕೊಟ್ಟರು. ಏನಂತೇಳಿ ಮನವಿ ಮಾಡ್ಕೊಂಡ್ರು, ನಮ್ಮ ರೈತರಿಗೆ ಏಮ್ಸ್ಗೆ ನೀವೆಲ್ಲರೂ ಬೆಂಬಲ ನೀಡಿದೆ ಅಂತೇಳಿ. ಸೊ ಇಲ್ಲಿ 2020ರಲ್ಲಿ ಇವರು, ನಾನು ಒಂದು ಸಂಘಟನೆಗೆ ಹೋರಾಟಗಾರ ಇದ್ದೀನಿ ಮತ್ತು ನನಗೂ ಸ್ವಲ್ಪ ನಾಲೆಜ್ ಇದೆ ರಾಯಚೂರು ಡಿಸ್ಟ್ರಿಕ್ಟ್ ಬಗ್ಗೆ. ಸೊ ಇಲ್ಲಿ ಏಮ್ಸ್ ಹೋರಾಟ ಸಮಿತಿ ಅಂತ ಬಸವರಾಜ್ ಕಳಸೋರ್ ನೇತೃತ್ವದಲ್ಲಿ ಮಾಡ್ತಾ ಇದ್ದಾರಲ್ಲ, ಅವರು ನಮ್ಮ ರಾಯಚೂರಿನಲ್ಲಿ ಹಲವಾರು ಸಂಘಟನೆಗಳಿದ್ದಾವೆ, ಸಮುದಾಯ ಸಂಘಟನೆಗಳಿದ್ದಾವೆ, ಎಂಪ್ಲಾಯೀಸ್ ಇದ್ದಾರೆ, ಮತ್ತು ತಮ್ಮನಿಟ್ಕೊಂತಂದರೆ ತಾವು ರಾಯಚೂರಿಗೆ ಬರ್ತೀರಿ, ತಮ್ಮದೊಂದು ಪ್ರೆಸ್ ರಿಪೋರ್ಟರ್ಸ್ ಅಸೋಸಿಯೇಷನ್ ಇದೆ, ಎಲ್ಲರೂ ಸಂಬಂಧಿ ತಗೊಂಡು ಕರೆದ್ರೆ ಅದು ಹೋರಾಟಕ್ಕೊಂದು ಬಲನೂ ಬರ್ತದೆ ಮತ್ತು ಅದಕ್ಕೊಂದು ರೂಪನೂ ಸಿಗ್ತದೆ.